ಇನ್ನು ದರ್ಶನ್ ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ ದರ್ಶನ್ಗೆ ಮೂರು ಕಂಟಕಗಳು ಎದುರಾಗ್ತಾ ಇದೆ. ಈಗಾಗಲೇ ಮಧ್ಯಂತರ ಜಾಮೀನಿನಲ್ಲಿ ಆಚೆ ಇರುವಂತಹ ದರ್ಶನ್ ಆಪರೇಷನ್ ಇನ್ನೂ ಮಾಡಿಸಿಕೊಂಡಿಲ್ಲ. ದಿಢೀರಂತ ಆಪರೇಷನ್ಗೆ ಸಮಯ ನಿಗದಿಯಾಗಿರೋದು, ಇದ್ರ ಮಧ್ಯೆ ರೆಗ್ಯುಲರ್ ಬೇಲ್ ಎಲ್ಲವೂ ಕೂಡ ನಾಳೆ ಮತ್ತೆ ವಿಚಾರಣೆಗೆ ಬರುತ್ತೆ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳುತ್ತಾ? ಅನಾರೋಗ್ಯದ ಕಾರಣಕ್ಕೆ ದರ್ಶನ್ ಬೇಲ್ ಪಡೆದಿರೋದು. ದರ್ಶನ್ ಮಧ್ಯಂತರ ಜಾಮೀನು ನಾಡಿದ್ದು ಅಂದ್ರೆ ಮಂಗಳವಾರ ಅಂತ್ಯ ಆಗುತ್ತೆ. ಈ ದರ್ಶನ್ ಮಧ್ಯಂತರ ಆಟಕ್ಕೆ ವಿರಾಮ ಬೀಳುತ್ತಾ? ಹಾಗಿದ್ರೆ ಇನ್ನೆರಡು ದಿನದಲ್ಲಿ ದರ್ಶನ್ ಆಪರೇಷನ್ ಆಗತ್ತಾ? ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗತ್ತಾ? ಹೀಗೆ ಹಲವು ಪ್ರಶ್ನೆಗಳಿದೆ. ನಾಳೆ ಏನೇನಾಗಬಹುದು? ನಿರ್ಣಾಯಕ ದಿನ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳಬಹುದು. ರೆಗ್ಯುಲರ್ ಬೇಲ್ ವಿಚಾರವಾಗಿ ಈಗಾಗಲೇ ವಾದ ಮಂಡನೆ ಆಗ್ತಾ ಇದೆ ಸುದೀರ್ಘವಾಗಿ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಪ್ರತಿವಾದ ಎಸ್ಪಿಪಿ ಅವರಿಂದ ಆರಂಭ ಆಗಿದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಮಧ್ಯೆ ಅನಾರೋಗ್ಯದ ವಿಚಾರವನ್ನ ಇಟ್ಕೊಂಡು ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಿರೋದು. ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಿಸ್ತಾ ಇದೆ. ಏನಾಗಬಹುದು ಅನ್ನೋದು ಸದ್ಯಕ್ಕಿನ ವಿಚಾರ. ಇನ್ನು ದರ್ಶನ್ ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ ದರ್ಶನ್ಗೆ ಮೂರು ಕಂಟಕಗಳು ಎದುರಾಗ್ತಾ ಇದೆ. ಈಗಾಗಲೇ ಮಧ್ಯಂತರ ಜಾಮೀನಿನಲ್ಲಿ ಆಚೆ ಇರುವಂತಹ ದರ್ಶನ್ ಆಪರೇಷನ್ ಇನ್ನೂ ಮಾಡಿಸಿಕೊಂಡಿಲ್ಲ. ದಿಢೀರಂತ ಆಪರೇಷನ್ಗೆ ಸಮಯ ನಿಗದಿಯಾಗಿರೋದು, ಇದ್ರ ಮಧ್ಯೆ ರೆಗ್ಯುಲರ್ ಬೇಲ್ ಎಲ್ಲವೂ ಕೂಡ ನಾಳೆ ಮತ್ತೆ ವಿಚಾರಣೆಗೆ ಬರುತ್ತೆ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳುತ್ತಾ? ಅನಾರೋಗ್ಯದ ಕಾರಣಕ್ಕೆ ದರ್ಶನ್ ಬೇಲ್ ಪಡೆದಿರೋದು. ದರ್ಶನ್ ಮಧ್ಯಂತರ ಜಾಮೀನು ನಾಡಿದ್ದು ಅಂದ್ರೆ ಮಂಗಳವಾರ ಅಂತ್ಯ ಆಗುತ್ತೆ. ಈ ದರ್ಶನ್ ಮಧ್ಯಂತರ ಆಟಕ್ಕೆ ವಿರಾಮ ಬೀಳುತ್ತಾ? ಹಾಗಿದ್ರೆ ಇನ್ನೆರಡು ದಿನದಲ್ಲಿ ದರ್ಶನ್ ಆಪರೇಷನ್ ಆಗತ್ತಾ? ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗತ್ತಾ? ಹೀಗೆ ಹಲವು ಪ್ರಶ್ನೆಗಳಿದೆ. ನಾಳೆ ಏನೇನಾಗಬಹುದು? ನಿರ್ಣಾಯಕ ದಿನ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳಬಹುದು. ರೆಗ್ಯುಲರ್ ಬೇಲ್ ವಿಚಾರವಾಗಿ ಈಗಾಗಲೇ ವಾದ ಮಂಡನೆ ಆಗ್ತಾ ಇದೆ ಸುದೀರ್ಘವಾಗಿ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಪ್ರತಿವಾದ ಎಸ್ಪಿಪಿ ಅವರಿಂದ ಆರಂಭ ಆಗಿದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಮಧ್ಯೆ ಅನಾರೋಗ್ಯದ ವಿಚಾರವನ್ನ ಇಟ್ಕೊಂಡು ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಿರೋದು. ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಿಸ್ತಾ ಇದೆ. ಏನಾಗಬಹುದು ಅನ್ನೋದು ಸದ್ಯಕ್ಕಿನ ವಿಚಾರ. ಇನ್ನು ದರ್ಶನ್ ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ ದರ್ಶನ್ಗೆ ಮೂರು ಕಂಟಕಗಳು ಎದುರಾಗ್ತಾ ಇದೆ. ಈಗಾಗಲೇ ಮಧ್ಯಂತರ ಜಾಮೀನಿನಲ್ಲಿ ಆಚೆ ಇರುವಂತಹ ದರ್ಶನ್ ಆಪರೇಷನ್ ಇನ್ನೂ ಮಾಡಿಸಿಕೊಂಡಿಲ್ಲ. ದಿಢೀರಂತ ಆಪರೇಷನ್ಗೆ ಸಮಯ ನಿಗದಿಯಾಗಿರೋದು, ಇದ್ರ ಮಧ್ಯೆ ರೆಗ್ಯುಲರ್ ಬೇಲ್ ಎಲ್ಲವೂ ಕೂಡ ನಾಳೆ ಮತ್ತೆ ವಿಚಾರಣೆಗೆ ಬರುತ್ತೆ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳುತ್ತಾ? ಅನಾರೋಗ್ಯದ ಕಾರಣಕ್ಕೆ ದರ್ಶನ್ ಬೇಲ್ ಪಡೆದಿರೋದು. ದರ್ಶನ್ ಮಧ್ಯಂತರ ಜಾಮೀನು ನಾಡಿದ್ದು ಅಂದ್ರೆ ಮಂಗಳವಾರ ಅಂತ್ಯ ಆಗುತ್ತೆ. ಈ ದರ್ಶನ್ ಮಧ್ಯಂತರ ಆಟಕ್ಕೆ ವಿರಾಮ ಬೀಳುತ್ತಾ? ಹಾಗಿದ್ರೆ ಇನ್ನೆರಡು ದಿನದಲ್ಲಿ ದರ್ಶನ್ ಆಪರೇಷನ್ ಆಗತ್ತಾ? ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗತ್ತಾ? ಹೀಗೆ ಹಲವು ಪ್ರಶ್ನೆಗಳಿದೆ. ನಾಳೆ ಏನೇನಾಗಬಹುದು? ನಿರ್ಣಾಯಕ ದಿನ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳಬಹುದು. ರೆಗ್ಯುಲರ್ ಬೇಲ್ ವಿಚಾರವಾಗಿ ಈಗಾಗಲೇ ವಾದ ಮಂಡನೆ ಆಗ್ತಾ ಇದೆ ಸುದೀರ್ಘವಾಗಿ. ದರ್ಶನ್ ಪರ ಹಿರಿಯ ವಕೀಲ ಸಿ.ವಿ. ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಪ್ರತಿವಾದ ಎಸ್ಪಿಪಿ ಅವರಿಂದ ಆರಂಭ ಆಗಿದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಮಧ್ಯೆ ಅನಾರೋಗ್ಯದ ವಿಚಾರವನ್ನ ಇಟ್ಕೊಂಡು ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಿರೋದು. ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಿಸ್ತಾ ಇದೆ. ಏನಾಗಬಹುದು ಅನ್ನೋದು ಸದ್ಯಕ್ಕಿನ ವಿಚಾರ. ಇನ್ನು ದರ್ಶನ್ ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ ದರ್ಶನ್ಗೆ ಮೂರು ಕಂಟಕಗಳು ಎದುರಾಗ್ತಾ ಇದೆ.
ಈಗಾಗಲೇ ಮಧ್ಯಂತರ ಜಾಮೀನಿನಲ್ಲಿ ಆಚೆ ಇರುವಂತಹ ದರ್ಶನ್ ಆಪರೇಷನ್ ಇನ್ನೂ ಮಾಡಿಸಿಕೊಂಡಿಲ್ಲ. ದಿಢೀರಂತ ಆಪರೇಷನ್ಗೆ ಸಮಯ ನಿಗದಿಯಾಗಿರೋದು, ಇದ್ರ ಮಧ್ಯೆ ರೆಗ್ಯುಲರ್ ಬೇಲ್ ಎಲ್ಲವೂ ಕೂಡ ನಾಳೆ ಮತ್ತೆ ವಿಚಾರಣೆಗೆ ಬರುತ್ತೆ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳುತ್ತಾ? ಅನಾರೋಗ್ಯದ ಕಾರಣಕ್ಕೆ ದರ್ಶನ್ ಬೇಲ್ ಪಡೆದಿರೋದು. ದರ್ಶನ್ ಮಧ್ಯಂತರ ಜಾಮೀನು ನಾಡಿದ್ದು ಅಂದ್ರೆ ಮಂಗಳವಾರ ಅಂತ್ಯ ಆಗುತ್ತೆ. ಈ ದರ್ಶನ್ ಮಧ್ಯಂತರ ಆಟಕ್ಕೆ ವಿರಾಮ ಬೀಳುತ್ತಾ? ಹಾಗಿದ್ರೆ ಇನ್ನೆರಡೇ 2 ದಿನದಲ್ಲಿ ದರ್ಶನ್ ಆಪರೇಷನ್ ಆಗತ್ತಾ? ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗತ್ತಾ? ಹೀಗೆ 10 ಹಲವು ಪ್ರಶ್ನೆಗಳಿದೆ. ನಾಳೆ ಏನೇನಾಗಬಹುದು? ನಿರ್ಣಾಯಕ ದಿನ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳಬಹುದು. ರೆಗ್ಯುಲರ್ ಬೇಲ್ ವಿಚಾರವಾಗಿ ಈಗಾಗಲೇ ವಾದ ಮಂಡನೆ ಆಗ್ತಾ ಇದೆ ಸುದೀರ್ಘವಾಗಿ. ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಪ್ರತಿವಾದ SPP ಅವರಿಂದ ಆರಂಭ ಆಗಿದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಮಧ್ಯೆ ಅನಾರೋಗ್ಯದ ವಿಚಾರವನ್ನ ಇಟ್ಕೊಂಡು ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಿರೋದು. ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಿಸ್ತಾ ಇದೆ. ಏನಾಗಬಹುದು ಅನ್ನೋದು ಸದ್ಯಕ್ಕಿನ ವಿಚಾರ. ಇನ್ನು ದರ್ಶನ್ ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ, ದರ್ಶನ್ಗೆ ಮೂರು ಕಂಟಕಗಳು ಎದುರಾಗ್ತಾ ಇದೆ. ಈಗಾಗಲೇ ಮಧ್ಯಂತರ ಜಾಮೀನಿನಲ್ಲಿ ಆಚೆ ಇರುವಂತಹ ದರ್ಶನ್ ಆಪರೇಷನ್ ಇನ್ನೂ ಮಾಡಿಸಿಕೊಂಡಿಲ್ಲ. ದಿಢೀರಂತ ಆಪರೇಷನ್ಗೆ ಸಮಯ ನಿಗದಿಯಾಗಿರೋದು, ಇದ್ರ ಮಧ್ಯೆ ರೆಗ್ಯುಲರ್ ಬೇಲ್ ಎಲ್ಲವೂ ಕೂಡ ನಾಳೆ ಮತ್ತೆ ವಿಚಾರಣೆಗೆ ಬರುತ್ತೆ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳುತ್ತಾ? ಅನಾರೋಗ್ಯದ ಕಾರಣಕ್ಕೆ ದರ್ಶನ್ ಬೇಲ್ ಪಡೆದಿರೋದು. ದರ್ಶನ್ ಮಧ್ಯಂತರ ಜಾಮೀನು ನಾಡಿದ್ದು ಅಂದ್ರೆ ಮಂಗಳವಾರ ಅಂತ್ಯ ಆಗುತ್ತೆ. ಈ ದರ್ಶನ್ ಮಧ್ಯಂತರ ಆಟಕ್ಕೆ ವಿರಾಮ ಬೀಳುತ್ತಾ? ಹಾಗಿದ್ರೆ ಇನ್ನೆರಡೇ 2 ದಿನದಲ್ಲಿ ದರ್ಶನ್ ಆಪರೇಷನ್ ಆಗತ್ತಾ? ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆ ಆಗತ್ತಾ? ಹೀಗೆ 10 ಹಲವು ಪ್ರಶ್ನೆಗಳಿದೆ. ನಾಳೆ ಏನೇನಾಗಬಹುದು? ನಿರ್ಣಾಯಕ ದಿನ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳಬಹುದು. ರೆಗ್ಯುಲರ್ ಬೇಲ್ ವಿಚಾರವಾಗಿ ಈಗಾಗಲೇ ವಾದ ಮಂಡನೆ ಆಗ್ತಾ ಇದೆ ಸುದೀರ್ಘವಾಗಿ. ದರ್ಶನ್ ಪರ ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಪ್ರತಿವಾದ SPP ಅವರಿಂದ ಆರಂಭ ಆಗಿದೆ. ಏನಾಗಬಹುದು ಅನ್ನುವಂತಹ ಪ್ರಶ್ನೆ ಇದೆ. ಈ ಮಧ್ಯೆ ಅನಾರೋಗ್ಯದ ವಿಚಾರವನ್ನ ಇಟ್ಕೊಂಡು ದರ್ಶನ್ ಮಧ್ಯಂತರ ಜಾಮೀನಿನ ಮೇಲೆ ಆಚೆ ಬಂದಿರೋದು. ದರ್ಶನ್ಗೆ ಇನ್ನೂ ಕೂಡ ಆಪರೇಷನ್ ಆಗಿಲ್ಲ. ಇವೆಲ್ಲವನ್ನು ಕೂಡ ಕೋರ್ಟ್ ಗಮನಿಸ್ತಾ ಇದೆ. ಏನಾಗಬಹುದು ಅನ್ನೋದು ಸದ್ಯಕ್ಕಿನ ವಿಚಾರ. ಇನ್ನು ದರ್ಶನ್ ಸುದ್ದಿಗಳತ್ತ ಗಮನ ಹರಿಸೋದಾದ್ರೆ, ದರ್ಶನ್ಗೆ ಮೂರು ಕಂಟಕಗಳು ಎದುರಾಗ್ತಾ ಇದೆ. ಈಗಾಗಲೇ ಮಧ್ಯಂತರ ಜಾಮೀನಿನಲ್ಲಿ ಆಚೆ ಇರುವಂತಹ ದರ್ಶನ್ ಆಪರೇಷನ್ ಇನ್ನೂ ಮಾಡಿಸಿಕೊಂಡಿಲ್ಲ. ದಿಢೀರಂತ ಆಪರೇಷನ್ಗೆ ಸಮಯ ನಿಗದಿಯಾಗಿರೋದು, ಇದ್ರ ಮಧ್ಯೆ ರೆಗ್ಯುಲರ್ ಬೇಲ್ ಎಲ್ಲವೂ ಕೂಡ ನಾಳೆ ಮತ್ತೆ ವಿಚಾರಣೆಗೆ ಬರುತ್ತೆ. ದರ್ಶನ್ ಮಧ್ಯಂತರ ಬೇಲ್ಗೆ ಬ್ರೇಕ್ ಬೀಳುತ್ತಾ? ಅನಾರೋಗ್ಯದ ಕಾರಣಕ್ಕೆ ದರ್ಶನ್ ಬೇಲ್ ಪಡೆದಿರೋದು. ದರ್ಶನ್ ಮಧ್ಯಂತರ